ESPN ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ಮುಂದೂಡಿಕೆ. ನಗರಸಭೆಯ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವಂತ ಹಣದಿಂದ ಬೋರ್ವೆಲ್ ಅಳವಡಿಕೆ. ಮತ್ತು ಪೊಲೀಸ್ ಇಲಾಖೆಯಿಂದ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ. ವಾರ್ತೆಗಳ ವಿವರ. 71ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕಾ ಪಂಚಾಯಿತಿಯಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಭೆಗೆ ಅಧಿಕಾರಿಗಳ ಗೈರು ಹಾಜರಿಯ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಲಾಯಿತು. ಯಾವ್ದಾದ್ರು ಸಮಾಜ ವ್ಯಕ್ತಿಗಳದ್ದು ಈಗ ಸ್ನೇಹಿತರೆ ಭಾಳ ಮನ್ಸೇಷನ್ ಮಾಡ್ತೀವಿ. ಆದರೆ ನವೆಂಬರ್ 1 ಮತ್ತು ಇದು ಸ್ವಾತಂತ್ರ್ಯ ಭಾಳ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ಬಹಿಷ್ಕಾರ ಮಾಡಿಬಿಡಿ ಸರ್. ಬಹಿಷ್ಕಾರ ಮಾಡಿಬಿಡಿ ಸರ್. ಯಾಕಂದ್ರೆ 11 ಗಂಟೆ 11:46 ಅಧಿಕಾರಿಗಳಿಲ್ಲ, ಜನಪ್ರತಿನಿಧಿಗಳಿಲ್ಲ. ಮಂಗಳವಾರ ಬೇಡ ಸರ್. ಮಂಗಳವಾರ ಹೊತ್ತು ಶ್ರಾವಣ ಮಾಸ ಕೆಲವು ಮಂದಿ ಇದು ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಿರ್ತಾರೆ. ಬುಧವಾರ ಮಾಡಿದ್ರೆ ನೀವು ಇನ್ನ 3-4 ದಿವಸ ಏನು ಪರಿಸ್ಥಿತಿ ಮಾಡ್ತಿರ್ತಾರೆ? ಅಲ್ಲ ಸರ್, ಹಿರಿಯ ಅಧಿಕಾರಿಗಳು ನಾವು ಮೀಟಿಂಗ್ ಮಾಡಬೇಕಾದ್ರೆ ಬಂದಿದ್ರು, ನಾವೇನು ತಪ್ಪಂದಿಲ್ಲ ಸರ್. ಅದಕ್ಕೆ ನೀವು ಪಾಲ್ಗೊಳ್ಬೇಕಲ್ರಿ ಅಂತ ಹೇಳಿದ್ರೆ ನಾವು ನೀವು ಪಾಲ್ಗೊಳ್ರಿ. ಇದನ್ನ ಏನಿದ್ರೆ ಇನ್ನೊಂದಿನ ಕರೀರಿ. ನಿನ್ನೆ ಕರಿಬೋದಾಗಿತ್ತು, ಮೊನ್ನೆ ಕರಿಬೋದಾಗಿತ್ತು. ನಿಮ್ಮ ಮೀಟಿಂಗ್ ನಿನ್ನೆ DC ಆಫೀಸ್ನಾಗೆಲ್ಲ ನಿನ್ನೆ ಎಲ್ಲ ಕರ್ತಾರೆ. ನೀವು ಕರಿಬೋದಾಗಿತ್ತು. ಅಲ್ಲ ಈಗಾದ್ರೂ ಸರ್ ಮಂಗಳವಾರ ಅಂತಂದ್ರೆ ಅದು ಸರ್ ತಹಶೀಲ್ದಾರ್ ಆದೇಶದ ಮಾನ್ಯತೆ ಕೂಡ ಇಲ್ಲ ಸರ್. 71ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕಾ ಪಂಚಾಯಿತಿಯ ಮಂಥನ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಭೆಗೆ ಅಧಿಕಾರಿಗಳ ಗೈರು ಹಾಜರಿಯ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಲಾಯಿತು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕಾ ಆಡಳಿತ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ಕನ್ನಡಪರ ಸಂಘಟನೆ ಜಿಲ್ಲಾಧ್ಯಕ್ಷ ಪಂಪಣ ನಾಯಕ್, ಚನ್ನಬಸವ ಜೇಕಿನ್ ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದರು. ಈ ವೇಳೆ ಮಾತನಾಡಿದ ಪಂಪಣ ನಾಯಕ್, ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲ ಅಧಿಕಾರಿಗಳು ಬರಬೇಕು, ಆದರೆ ಇಲ್ಲಿನ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲದಂತಾಗಿದೆ. ತಾಲೂಕಾ ದಂಡಾಧಿಕಾರಿಗಳ ಮಾತಿಗೆ ಬೆಲೆ ಇಲ್ಲದಂತಾಗಿದೆ. ಸಂಘ ಸಂಸ್ಥೆಗಳಿಗೆ ಮಾಹಿತಿ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಈ ವೇಳೆ ತಹಶೀಲ್ದಾರ್ ಎಲ್ ಡಿ ಚಂದ್ರಕಾಂತ್, ಬಿಇಒ AJ ಆಂಥೋನಿ, ತಾಲೂಕಾ ಪಂಚಾಯಿತಿ ಮ್ಯಾನೇಜರ್ ಮಲ್ಲೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಬುಧವಾರ ದಿನ ನಡೆಸಬೇಕಂತ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ನಾವು ಬುಧವಾರ ದಿನ ಅಧಿಕಾರಿಗಳಿಗೆ ಏನು ನೋಟಿಸ್ಕೊಂಡಿದ್ವಿ. ಅದರಲ್ಲಿ ಕೆಲವೊಬ್ಬರು ಜಿಲ್ಲಾಧಿಕಾರಿಗಳ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸಭೆ ತೆಗೆದುಕೊಂಡ ಸಭೆಗೆ ಹಾಜರಾದ ಸಭೆಗೆ ಕೆಲವರು ಈ ಪೂರ್ವ ಸಭೆಗೆ ಗೈರು ಹಾಜರಾಗಿರ್ತಾರೆ. ಹೀಗಾಗಿ ನಾವು ಬುಧವಾರ ದಿನ ಈ ಒಂದು ಸಭೆಯನ್ನು ದೊಡ್ಡ ಹಬ್ಬ. ಯಾಕೆಂದರೆ ನಾವು ಭಾರತೀಯರೆಲ್ಲರೂ ಸ್ವತಂತ್ರ ಸಿಕ್ಕಿದ ದಿವಸ ಇದು, ಅದನ್ನು ಸಂತೋಷವಾಗಿ ಮಾಡ್ತಕ್ಕಂಥ ಒಂದು ಹಬ್ಬನ ಮಾನ್ಯ ತಹಶೀಲ್ದಾರರು ಬೇಕಾ ಬೇಡ ಸಭೆ ಕರೆದು ಕೇಸಿ ಇಡೀ ಎಲ್ಲರಿಗೆ ಅವ್ರು ನೋಡಕತ್ತಾರ. ಯಾಕಂದರೆ ಸಭೆ ಒಳಗೆ ಅಧಿಕಾರಿಗಳು ಇಲ್ಲ, ಜನಪ್ರತಿನಿಧಿಗಳಿಲ್ಲ, ಸಂಘ ಸಂಸ್ಥೆಗಳಿಲ್ಲ. ಸಭೆ ಯಾವುದೇ ಕರೆದಿರೋ ಇಲ್ಲ. ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದ್ರೆ ಹೋಗ್ಬೇಕನ್ನಕತ್ತಾರೆ. ಜಿಲ್ಲಾಧಿಕಾರಿ ಸಭೆ ಕರೆದು ಕೊಡ್ತೀವಿ. ಈ ಸಭೆ ಮಾಡೋಕ್ಕೆ ಅವಶ್ಯಕತೆ ಅಂದರೆ ಏನಿತ್ತು? ಬೇಡ, ನಿನ್ನೆ ಮಾಡಬೇಕಿತ್ತು. ನಿನ್ನೆಲ್ಲ ಜಿಲ್ಲಾಧಿಕಾರಿ ಮಾಡಿದ್ರೆ ಯಲಬುರ್ಗ ಮಾಡಿದ್ರು, ಕುಷ್ಟಗಿ ಮಾಡಿದ್ರೆ ಎಲ್ಲ ಕಡೆ ಮಾಡಿದ್ರು. ನಿನ್ನೆ ಸಭೆ ಮಾಡಬೇಕಿತ್ತು. ಅಧಿಕಾರಿಗಳು ಹೇಳ್ರಿ ಅಂದರೆ ಅಧಿಕಾರಿಗಳು ನನ್ನ ಮಾತು ಕೇಳಂಗಿಲ್ಲ ಅಂತ. ಒಬ್ಬ ದಂಡಾಧಿಕಾರಿಗಳಾಗಿ ಇವರು ಅಧಿಕಾರಿಗಳು ನನ್ನ ಮಾತು ಕೇಳಂಗಿಲ್ಲಪ್ಪ ಅಂದರೆ ಎಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕತ್ತಾರೆ ಇವರು ತಹಶೀಲ್ದಾರ್. ಇವರು ನಮ್ದು ಆರೋಪ ಎಲ್ಲ ತಹಶೀಲ್ದಾರ್ ಬೇಜವಾಬ್ದಾರಿ ಹೇಳಕ್ಕೆ ಹೋಗ್ತಾರೆ. ಇಂಥ ಸಭೆ ನಾವು ಮಾಡ್ಕೊಡಂಗಿಲ್ಲ. ಈ ಮಾಡಿದ್ರೆ ಇಲ್ಲ ಸೋಮವಾರ ಆಗಿಲ್ಲ ನನಗೆ ಅಂತಾರೆ. ಆಯ್ತಾರೆ, ಯಾಕೆ ಸಭೆ ಕರಿ ಮಾಡಿದಿವರು? ಆಯ್ತಾರೆ, ಆದೇಶ ಐತೆನಾ ರಾಜ್ಯ ಸರ್ಕಾರದಿಂದ, ಜಿಲ್ಲಾಧಿಕಾರಿಯಿಂದ ಭಾನುವಾರ ಸಭೆಗಳು ಮಾಡಬಾರ್ದು ಅಂತೇಳಿ? ಒಮ್ಮಕ್ಕಳು ಬುಧವಾರ ಮಾಡ್ತಾರೆ. ಬುಧವಾರ ಮಾಡಿದ್ರೆ ಆ ಕಡೆ ಇವರು ಬರೀ 4 ದಿವಸ ಏನು ಈ ಪೂರ್ವ ಸಿದ್ಧತೆ ಮಾಡಕತ್ತಾರೆ ಇವರು.
ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ನಮ್ಮ ಗಂಗಾವತಿಯ ದಂಡಾಧಿಕಾರಿಗಳು ಇಂದು ಪೂರ್ವಭಾವಿ ಸಭೆ ಕರೆದಿದ್ದರು. ಇದರಲ್ಲಿ ಯಾವುದೇ ಹಿರಿಯ ಅಧಿಕಾರಿಗಳು ಇರಲಿಲ್ಲ. ಏನು ಒಂದು ನೆಪ ಹೇಳ್ತಾ ಇದ್ದಾರೆ ಅಂದರೆ DC ಅವರು ಒಂದು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಗರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇವತ್ತು DC ಅವರು ಕರೆದಂಥ ಕಾರ್ಯಕ್ರಮಕ್ಕೆ ಯಾಕೆ ಹೋಗಲಿಲ್ಲ ನಮ್ಮ ತಹಸೀಲ್ದಾರರು? ಇವತ್ತು ಯಾಕೆ ಈ ಪೂರ್ವಭಾವಿ ಸಭೆ ಕರೆಕತ್ತಿದ್ರು? ಯಾವುದೇ ಅಧಿಕಾರಿಗಳು ಇಲ್ಲದೆ ಇವತ್ತು ಒಂದು ಸಭೆಯನ್ನು ಕರಿತಾ ಇದ್ದಾರೆ ಅಂದರೆ ನಮಗೆ ಭಾಳ ದುಃಖ ಆಗ್ತಾ ಇದೆ. ಯಾವುದೇ ಅಧಿಕಾರಿಗಳು ಇಲ್ಲ ಮತ್ತು ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅವಮಾನ ಮಾಡಿದ್ದಾರೆ, ಪೂರ್ವಭಾವಿ ಸಭೆಗೆ ಅವಮಾನ ಮಾಡಿದ್ದಾರೆ ಅಂತಂದೇಳಿ ನಾವು ದಂಡಾಧಿಕಾರಿಗಳ ಮೇಲೆ ನೇರ ಆರೋಪ ಮಾಡ್ತಾ ಇದ್ದೇವೆ. ಮತ್ತು ಅದೇ ಥರನಾಗಿ ಇವತ್ತು ಯಾವುದೇ ಒಂದು ನಗರದಲ್ಲಿ ನಡೀತಕ್ಕಂಥ ಪೌರಾಯುಕ್ತರು ಆಫೀಸಲ್ಲೇ ಇದ್ದು ಇವತ್ತೇನು ಪೂರ್ವಭಾವಿ ಸಭೆಗೆ ಬಂದಿಲ್ಲ. ನಗರದಲ್ಲಿ ಏನು ಸಮಸ್ಯೆಗಳು ಇದ್ದಾವೆ ಅವನ್ನ ನಾವು ಹೇಳ್ಕೊಳ್ಬೇಕಂತಂದರೆ ಇವತ್ತು ಪೌರಾಯುಕ್ತರೇ ಇಲ್ಲ, ನಗರಸಭೆಗೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿಗಳಿಲ್ಲ. ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ದಿನಾಚರಣೆ ಅಂಗವಾಗಿ ನಮಗೆ ತಹಸೀಲ್ದಾರರು ಏನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು. ಇವತ್ತು ಯಾವ ಅಧಿಕಾರಿಗಳು ಬರದೆ ಇವತ್ತು ಪೂರ್ವಭಾವಿ ಸಭೆಗೆ ಒಂದು ಅವಮಾನವಾಗಿದೆ. ಯಾಕಂದರೆ ಅಧಿಕಾರಿಗಳು ಇಲ್ಲದೆ ಪೂರ್ವಭಾವಿ ಸಭೆಯನ್ನು ಮಾಡ್ತೀನಿ ಅಂತ ಹೇಳಿ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಸಂಘ ಸಂಸ್ಥೆಗಳು ನಾವು ಇದಕ್ಕೆ ಒಪ್ಪದೆ ಅಧಿಕಾರಿಗಳು ಎಲ್ಲರೂ ಇದ್ದರೆ ಮಾತ್ರ ಸಭೆ ನಡೀಬೇಕು, ಇಲ್ಲಾಂದರೆ ಇಲ್ಲ ಅಂತೇಳಿ ನಾವು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರಿ ಬಾಯ್ಕಾಟ್ ಮಾಡ್ತಾ ಇದ್ದೇವೆ. ಮತ್ತು ಇದು ಗಂಗಾವತಿಯ ಜುಲೈ ನಗರದಲ್ಲಿರುವ ವಿಪ್ರ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲಾ ಮಕ್ಕಳಿಂದ ಮಾರ್ಕೆಟಿಂಗ್ ಆಕ್ಟಿವಿಟಿ ಡೇ ಆಚರಿಸಲಾಯಿತು. ಶಾಲೆಯನ್ನು ಆಡಳಿತ ಮಂಡಳಿತ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಜ್ಞಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ನಡೀತಾ ಇದೆ. ಆ ಹುಡುಗರಿಗೆ ತರಕಾರಿ ಮಾರೋ ಒಂದು ವ್ಯವಸ್ಥೆ ಬಗ್ಗೆ ಒಂದು ಜ್ಞಾನ ಬರಲಿ ಅಂತ ತರಕಾರಿ ಮಾರೋ ಥರ ಅವರಿಗೆ ಸ್ಟಾಲ್ಗಳನ್ನು ಹಾಕಿ ಕೊಟ್ಟಿದ್ದಾರೆ. ನಾವು ಪಾಲಕರೇನಿದೆ ಅಲ್ಲಿ ಹೋಗಿ ನಾವು ಖರೀದಿಸಬೇಕು, ಆ ಮಾರ್ಕೆಟಿಂಗ್ ಜ್ಞಾನ ಬರಬೇಕಾಗಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ತುಂಬ ಹುಡುಗರು ತಮ್ಮ ಕಡೆಯಿಂದ ಹೆಚ್ಚಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದನ್ನು ನೋಡೋದೇ ಒಂದು ಹಬ್ಬ ಆ ಥರ. ಮತ್ತು ಈ ಥರ ಎಲ್ಲ ಶಾಲೆಗಳಲ್ಲಿ ಆಗಬೇಕು ಹಾಗೂ ಈ ಶಾಲೆಯಲ್ಲಿ ಮಾಡ್ತಿರೋದು ತುಂಬ ಒಳ್ಳೆಯದು. ಇವತ್ತಿಂದ ವಿದ್ಯಾರ್ಥಿಗಳಿಗಾಗಿ ವ್ಯವಹಾರ ಜ್ಞಾನ ಬರಲಿ ಅಂತಂದೇಳಿ ಇವರು ತರಕಾರಿ ಮತ್ತು ಕಾಯಿಪಲ್ಯಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ. ಹುಡುಗರು ಕೇಳಿದ ಚೆನ್ನಾಗಿ ವ್ಯವಹಾರವನ್ನು ಹೇಳಿಕೊಡ್ತಿದ್ದಾರೆ. ನಾವು ಕೇಳಿದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಯಾವ ಥರ ಕೆಜಿ ಮತ್ತು ಕೇಳಿದ್ರೆ ಎಲ್ಲ ಸರಿಯಾಗಿ ಚೆನ್ನಾಗಿ ಕಳಿಸಿ ವ್ಯವಹಾರ ಜ್ಞಾನವನ್ನು ಅವರಿಗೆ ಮಾರ್ಕೆಟ್ ಆಕ್ಟಿವಿಟಿ ಹೇಗಿರುತ್ತೆ ಅದರ ಪರಿಚಯ, ಮಾಲ್ ತರುವುದು ಹೇಗೆ, ಯಾವ ರೀತಿ ಮಾರಾಟ ಮಾಡಬೇಕು,
ಮಾರಾಟ ಮಾಡಬೇಕಾದ್ರೆ ಒಂದಿಷ್ಟು ಲಾಭ ಬರಬೇಕು. ಆ ಲಾಭ ನಷ್ಟದ ಪರಿಚಯ ಆಗಬೇಕು ಮಕ್ಕಳಿಗೆ. ವಸ್ತುವಿನ ಬೆಲೆ, ಕೊಂಡ ಬೆಲೆ, ಮಾರಿದ ಬೆಲೆ ಕಳೆದ ಮೇಲೆ ಅದಕ್ಕೆ ಬರ್ತಕ್ಕಂಥದ್ದು ಅರಿವು ಮೂಡಿಸಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೀವಿ ಶಾಲೆ. Conducting marketing activity day because of children we give the knowledge of sale and purchase. This activity we conduct here. So many parents visit here and ಸ್ಕೂಲಲ್ಲಿ ಈ ರೀತಿಯ ಮಾರ್ಕೆಟಿಂಗ್ ಮತ್ತು ವ್ಯಾಪಾರ ಮತ್ತು ಮಾರಾಟ ಮಕ್ಕಳಿಗೆ ಗೊತ್ತಾಗುವುದಕ್ಕೋಸ್ಕರ ಶಿಕ್ಷಣದ ಜೊತೆಗೆ ತೂಕ ಅಳತೆ ಯಾವ ರೀತಿ ಮಾಡಬೇಕು, ಅದರ ಜೊತೆಗೆ ವೆಜಿಟೇಬಲ್ ಬೇರೆ ಥರದ ವೆಜಿಟೇಬಲ್ ತರಕಾರಿ ಹೆಸರುಗಳು ಸಹ ಅವುಗಳ ಪರಿಚಯನೂ ಸಹ ಮಕ್ಕಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಮಕ್ಕಳ ಜ್ಞಾನಮಟ್ಟ ಹೆಚ್ಚಾಗುತ್ತೆ. ಅದರ ಜೊತೆಗೆ ಅವರು ಎಲ್ಲಿಗೆ ಕಂಡರೂ ಸಹ ಮಕ್ಕಳು ಆ ರೀತಿಯ ತರಕಾರಿಗಳನ್ನು ಗುರುತಿಸಲು ಅನುಕೂಲ ಆಗ್ತದೆ. ಆಮೇಲೆ ಇವರ ಮಕ್ಕಳ ಶಿಕ್ಷಣ ಮಟ್ಟನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಸಹ ನಡೆಯುತ್ತದೆ. ಇದರಿಂದ ಮಕ್ಕಳಲ್ಲಿ ತಮ್ಮ ಜ್ಞಾನವನ್ನು ಹೆಚ್ಚಿಸಲು, ಆಮೇಲೆ ಗಣಿತದ ಲೆಕ್ಕ ಕೂಡಿಸುವುದು, ಕಳೆಯುವುದು, ಆಮೇಲೆ ವ್ಯಾಪಾರ ಯಾವ ರೀತಿ ಮಾಡಬೇಕು ಮಾರ್ಕೆಟಲ್ಲಿ ಎಲ್ಲಿ ಹೋದರೂ ಸಹ ಈಗಿನ ಮಾರ್ಕೆಟಿಂಗ್ ಬಹಳ ಅನುಕೂಲವಾಗಿರುವುದರಿಂದ, ಆನ್ಲೈನ್ ಶಾಪಿಂಗ್ ಇರುವುದರಿಂದ ಮಕ್ಕಳಿಗೆ ಈ ರೀತಿಯ ವ್ಯವಸ್ಥೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಈ ರೀತಿಯ ಆ್ಯಕ್ಟಿವಿಟಿ ಮಾಡಿದಂತಹ ಇತರ ಪಬ್ಲಿಕ್ ಸ್ಕೂಲ್ಗಳಿಗೆ ನಗರದ 8ನೇ ವಾರ್ಡಿನ ಪ್ರಶಾಂತ ನಗರದ ನಾಗರಿಕರು ತಮ್ಮ ಸ್ವಂತ ಹಣದಿಂದ ಬೋರ್ವೆಲ್ ಕೊರೆಸಿದ್ದು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಂಡು ನೀರನ್ನು ಪಡೆಯುತ್ತಿದ್ದಾರೆ. ನಗರದ 8ನೇ ವಾರ್ಡಿನ ಪ್ರಶಾಂತ ನಗರದ ನಾಗರಿಕರು ತಮ್ಮ ಸ್ವಂತ ಹಣದಿಂದ ಬೋರ್ವೆಲ್ ಕೊರೆಸಿದ್ದು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಂಡು ನೀರನ್ನು ಪಡೆಯುತ್ತಿದ್ದಾರೆ. ನಗರಸಭೆಯು ನೀರನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ವಾರ್ಡಿನಲ್ಲಿ ಸುಮಾರು 5 ತಿಂಗಳಿಂದ ನೀರಿನ ಸಮಸ್ಯೆ ಉಂಟಾಗಿತ್ತು. ಎಷ್ಟೋ ಸಾರಿ ವಾರ್ಡಿನ ಜನರು ನಗರಸಭೆಗೆ ಮನವಿ ಮಾಡಿದರೂ ಸ್ಪಂದನೆ ಮಾಡಿಲ್ಲ. ನಗರಸಭೆ ನಿರ್ಲಕ್ಷ್ಯಕ್ಕೆ ಬೇಸತ್ತು ವಾರ್ಡಿನ ಸಾರ್ವಜನಿಕರು ಹಣ ಸಂಗ್ರಹಿಸುವ ಮೂಲಕ ಬೋರ್ವೆಲ್ ಅನ್ನು ಕೊರೆಸಿಕೊಂಡು ಪೈಪ್ಲೈನ್ ಮಾಡಿಸಿಕೊಂಡಿದ್ದಾರೆ. ನಗರಸಭೆಯಿಂದ ಸರಿಯಾದ ಸೌಲಭ್ಯ ದೊರೆಯುತ್ತಿಲ್ಲವೆಂದು ನಾಗರಿಕರು ದೂರಿದ್ದಾರೆ. GSPN ನ್ಯೂಸ್, ಗಂಗಾವತಿ. ನೀರಿನ ಸಮಸ್ಯೆ ಭಾಳ ಕೊರತೆ ಇರೋದ್ರಿಂದ ನಾವೇ ಎಲ್ಲರೂ ಸಾರ್ವಜನಿಕರು ಬೋರ್ ಹಾಕ್ಯಾರ, ಮೋಟ್ರ್ ಇಳಿಸ್ಯಾರ, ಅದಕ್ಕೆ ಕಲೆಕ್ಷನ್ ಇಲ್ಲ. ನಾವೇ ಸಾರ್ವಜನಿಕರು ಪಟ್ಟಿ ಎತ್ಕೊಂಡು ಈಗ ಕಲೆಕ್ಷನ್ ಮಾಡ್ಕೊಂಡು ಪೈಪು ಗೀಪು ಎಲ್ಲ ನಾವೇ ಮೆಟಲ್ಗಳು ತಂದು ಖರ್ಚು ವೆಚ್ಚಗಳನ್ನು ನಾವೇ ನೋಡ್ತೀವಿ. ನಗರಸಭೆ ಸರ್ ಅದರ ಗೊತ್ತಿಲ್ಲ. ಏನು ಇಲ್ಲಿ ನಗರಸಭಾ ಸದಸ್ಯನ ಏನು ಮಾಡೋದನ್ನೋ ಗೊತ್ತಿಲ್ಲ. ಇದಕ್ಕೆ ಯಾರು ಹೊಣೆಗಾರರು, ಯಾರು ಇಲ್ಲ, ಯಾರು ಜವಾಬ್ದಾರರು ಏನು ತಿಳಿತೇ ಇಲ್ಲ. ಇಲ್ಲೇ ನಾವು ಸಾರ್ವಜನಿಕರೇ ಪಟ್ಟಿ ಎತ್ಕೊಂಡು ನಾವು ರಿಪೇರಿ ಮಾಡ್ಸ್ಕೊಳಕತ್ತೀವಿ. ಖರ್ಚು ವೆಚ್ಚ ಇನ್ನು ಸಾಮಾನುಗಳು ತಂದ ಮೇಲೆ ಗೊತ್ತಾಗುತ್ತೆ ಎಲ್ಲ. ಈಗ ನಮ್ಮ ಓಣಿ ಹುಡ್ರೆ ಎಲ್ಲ ಪಾಪ ತೆಗ್ದು ತೋಡಿ ಅವರೇ ಎಲ್ಲ ರೆಡಿ ಮಾಡಿ ಕೊಡಕತ್ತಾರೆ. ಸಮಸ್ಯೆ ಆಗಿದ್ರಿಂದ ಪೈಪ್ಲೈನ್ ಬೇರೆ ಕಡೆಯಿಂದ ಹಾಕ್ಸಿ 2 ಬೋರ್ ಹಾಕ್ಸಿದ್ವಿ. 2 ಬೋರ್ರಾಗ 1 ಬೋರ್ ಈ ಕಡೆ ಬರ್ತಾ ಇಲ್ಲ, ಇನ್ನೊಂದು ಬೋರಿಂದ ನೀರು ಬರಾಕತ್ತದೆ. ಅದಕ್ಕೆ ಯಾವುದು ಸವಲತ್ತಿಲ್ಲ. ಮುಂಜಾನಿಂದ ಸಂಜೆ ತನಕ ಬರೀ ನೀರು ಹೊರದ್ರಾಗ ಡ್ಯೂಟಿ ಆಗಿಬಿಟ್ನೆ ಅಂದ್ರೆ ಬೇರೆ ಕೆಲಸಕ್ಕೆ ಯಾವಾಗ ಹೋಗ್ಬೇಕು ನಾವು? ನೀರಿನ ಸಮಸ್ಯೆ ಇರೋದ್ರಿಂದ ಇವತ್ತು ಕೆಲಸ ಒಗಿಸಿಬಿಟ್ಟು ಎಲ್ಲ ಓಣಿ ತಿರುಗಾಡಿ ಸ್ವಲ್ಪ ಎಲ್ಲ ಕೆಲಸ ಮುನ್ಸಿಪಾಲ್ಟ್ರೆ ಕರೆಸಿ ಎಲ್ಲ ಮಾಡಿದ್ನಿ ಅಂದ್ರೆ ಅವರು ಸಾಮಾನಿಲ್ಲ ಅದು ಇಲ್ಲ ಅಂತ ಹೇಳಿದ್ದಕ್ಕೆ ಓಣಿ ಎಲ್ಲ ತಿರುಗಾಡಿ ಪಟ್ಟಿ ಎತ್ತಿ ಅಷ್ಟು ಇಷ್ಟು ಅಂತಿಲ್ಲ, ಎಷ್ಟು ಕೊಡ್ತಾರೋ ಅವ್ರು ಅಷ್ಟು ಸಮಾಧಾನ ಮಾಡ್ಕೊಂಡು ಕೆಲಸ ಸಾಕ್ಸಾಕತ್ತೀವಿ. ಸಮೀಪ 5 ತಿಂಗಳಿಂದ ಇದೇ ಸಮಸ್ಯೆ ಐತಿ, ನೀರಿನ ಸಮಸ್ಯೆನೇ ಐತೆ. 5 ತಿಂಗಳಿಂದ ಅದು ಎಲ್ಲೇ ನೀರು ಬರ್ತಾ ಅಲ್ಲೇ ತೊಗೊಂಬರ್ಬೇಕು, ಅಲ್ಲಿನೂ ಬರ್ತಾ ಇಲ್ಲ. ಈಗ ತರಲ್ಲಿಯೂ ಸಹಿತ ಬರ್ತಾ ಇಲ್ಲ ನೀರು. ಮತ್ತೆ ಎಲ್ಲ ಒಳ್ಳೆ ನೀರು ಅದಾವೆ, ಪ್ರಶಾಂತ ನೀರಿಲ್ಲ ಯಾವಾಗಲಿ. ಸ್ವಲ್ಪ ಮುಂಜಾನೆ ಸಂತೆ ನಾವು ಒಂದೊಂದು ಓಣ್ಯಾಗ ಬರ್ತೇವೆ, ಒಂದೊಂದು ಓಣ್ಯಾಗ ಬರಲ್ಲ. ಬರೀ ಮುಂಜಾನೆ ಸಂತೆ ಇದೇ ಆಗಿದ್ದು ಎಲ್ಲರೂ ಕೂಡಿ ಪೆಟ್ಟಿಯಾಗಿ ಮಾಡಕತ್ತೀವಿ. ಎಲ್ಲ ಮುನ್ಸಿಪಾಲ್ಟಿ ಮರ್ತು ಬಿಟ್ಟಾರ ಅನ್ಕತ್ತಿ ಈಗ ಪ್ರಶಾಂತ ನಗರ ಅಂಬೋದು. ಅದನ್ನ ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ಮಾಡಿದ್ರೆ ಎಲ್ಲರಿಗೂ ನೀರು ಬರ್ತಾವೆ. ನಾವು ನೀರಿನ ಬಗ್ಗೆ ಮುನ್ಸಿಪಾಲ್ಟಿಗೆ 10 ಸಲ 20 ಸಲ ಅಡ್ಡಾಡಿದ ಸತಿಗೆ ನೀರಿನ ಬಗ್ಗೆ ಏನೇನು ಅವರು ಗಮನಕ್ಕೆ ತಗೊತಾ ಇಲ್ಲ. ಆದರೆ ನಾವು ಚೀಟಿ ಸಹಿತ ಆರಿಸಿವಿ. 12ನೇ ತಾರೀಕು 4ನೇ ತಿಂಗಳ 2017 ತಾರೀಕು ಎಷ್ಟು ಸಲ ಬಂದು ಹೇಳಿದ್ರು ಬರ್ತೀವಿ ನೋಡ್ತೀವಿ ಅಂತಾರೆ. ಇಲ್ಲಿ ಕೌನ್ಸಿಲರ್ ಆಗಲಿ ಯಾರ್ಯಾರಾಗಲಿ ಇಲ್ಲಿ ಅದ್ರ ಬಗ್ಗೆ ಗಮನ ಕೊಡೋಲ್ಲ. ನಾವು ನೀರು ಎಷ್ಟು ದಿವಸ ಅಂತ ಹೊರಗಿನಿಂದ ತರಬೇಕು. ನಾವು ಬೆಳಗಾದರೆ ವ್ಯಾಪಾರಿಗೆ ಹೋಗಬೇಕು,
ಭಾಳ ತೊಂದರೆ ಆಗ್ತಾವೆ ನಮಗೆ. ಇದು ಉಳಿದಿದ್ದು ನಾವು ಕೈಲಿ ರೊಕ್ಕ ಹಾಕ್ಸಿ ಇದಷ್ಟು ಮಾಡ್ಸಿದ್ರಿ ಕೆಲಸ. 5 ತಿಂಗಳ ನೀರಿಂದ ಭಾಳ ತೊಂದರೆ ಐತೆ. ನೀರಂತ ಒದ್ದಾಡಕತ್ತೀವಿ ನಾವು. 5 ತಿಂಗಳಿಂದ ಯಾರು ನೋಡಿ 5 ತಿಂಗಳಿಂದ ನಾವು ಹಿಂಗೆ ನೀರಂತ ಒದ್ದಾಡದಾಗಿಬಿಡುತ್ತೆ ನಮಗೆ. ನಿನ್ನೆ ಹಿಡಿದು ಟೆಂಡರ್ ಇಲ್ಲ ಮುಗಿದೈತಿ, ಇವತ್ತು ರೊಕ್ಕ ಹಾಕ್ಸಿ ಕೆಲಸ ಮಾಡ್ಸಿ ನೋಡ್ರಿ ನಾವು. 71ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಪಾನ್ ಶೋಟೋಕಾನ್ ಕರಾಟೆ ಡು ಓಕೋಕೈ ಅಸೋಸಿಯೇಷನ್ ಇಂಡಿಯಾ ವತಿಯಿಂದ ಭಾರತ ಮತ್ತು ಶ್ರೀಲಂಕಾ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ನಗರದ ಚನ್ನಬಸವಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಶ್ನೆ ಕೇಳಿದ್ರೆ ಮಾತ್ರ ನೀವು ಮಾತಾಡೋದು ನಿಲ್ಲಿಸ್ತೀರ. ಯಾರು ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀರಿ ಅವ್ರಿಗೆ ಒಂದು ಪ್ರೈಸ್ ಅನ್ನು ಇಟ್ಟಿದ್ದೇವೆ, ಆ ಪ್ರೈಸ್ ಕೊಡ್ತೀವಿ. ನನ್ನ ಪ್ರಶ್ನೆಗೆ ಉತ್ತರ ತಾವೆಲ್ಲ ಸ್ಪೈಡರ್ ಮ್ಯಾನ್. ಸ್ಪೈಡರ್ ಅಂದ್ರೆ ಅದು ನಿರಂತರ ಸೋಲಂತ ಒಪ್ಕೊಳ್ಳೋದಿಲ್ಲ. ಗಂಗಾವತಿಯಲ್ಲಿ ಒಬ್ರು ಸ್ಪೈಡರ್ ಮ್ಯಾನ್ ಇದ್ದಾರೆ, ಗೊತ್ತಾ ನಿಮ್ಗೆ? ಇದ್ದಾರೆ. ಜಬೀವುಲ್ಲಾ ಅವರು ಸ್ಪೈಡರ್ ಮ್ಯಾನ್, ಗಂಗಾವತಿಯ ಸ್ಪೈಡರ್ ಮ್ಯಾನ್. ಚಿಕ್ಕ ವಯಸ್ಸಿನ ಹುಡುಗ, ಬಹಳ ಸರಳ ಸ್ವಭಾವದ ಹುಡುಗ ಆಗಿರ್ತಕ್ಕಂಥ ಜಬೀವುಲ್ಲಾ ಕರಾಟೆ ಮಾಸ್ಟರು ಪ್ರತಿ ವರ್ಷ ಒಂದು ಕರಾಟೆ ಯಜ್ಞವನ್ನು ಮಾಡ್ತಿದ್ದಾರೆ. ಅವರು ಸ್ಪೈಡರ್ ಮ್ಯಾನ್ ಹೌದಲ್ವಾ? ಅವ್ರು ಯಾವತ್ತೂ ಸೋತಿಲ್ಲ. ಸೋಲು ಗೆಲುವುಗಳನ್ನು ಸರಿಸಮಾನವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ, ಬಿಡ್ತಾರೆ. ಪ್ರಯತ್ನ ಮಾಡಿ ಮತ್ತು ಪಡವನ್ನು ಹೊಟ್ಟಿರ್ತಕ್ಕಂಥ ವ್ಯಕ್ತಿ ಜಬೀವುಲ್ಲಾ ಸೆನ್ಸಾಯ್. ಆ ಜಬೀವುಲ್ಲಾ ಅವರಿಗೆ ಈ ವರ್ಷ ಅವರಿಗೆ ಈ ಗಂಗಾವತಿಯಲ್ಲಿ ನೀನು ಅದು ಹಾಗೆ ಇಂಡೋ ಶ್ರೀಲಂಕಾ ಅಂತ ಕಾಂಪಿಟೇಷನ್ ಜಪಾನ್ ಅಸೋಸಿಯೇಷನ್ ಮತ್ತು ಲೈಸೆನ್ಸ್ ಶಿವಮೊಗ್ಗ ಇವರಿಂದ ಜಬೀವುಲ್ಲಾಗೆ ತಾವು ಸಹಕಾರ ಮಾಡಿದ್ದಾರೆ. ಈಗ ಜಬೀವುಲ್ಲಾರವರು ಶಿವಮೊಗ್ಗದ ಶಿಹಾನ್ ಮುಯಿನ್ ಸೆನ್ಸಿಯಲ್ಲಿ ಕರಾಟೆಯನ್ನ ತರಬೇತಿ ಮಾಡ್ತಿದ್ದಾರೆ. ಒಂದೆರಡು ಮಾತು ಶಿಹಾನ್ ಮುಯಿನ್ ಸೆನ್ಸೆ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾರು ಈ ಮುಯಿನ್ ಶಿಹಾನ್? ಶಿಹಾನ್ ಮುಯಿನ್ ಸೆನ್ಸೆ ಅಂದ್ರೆ ನಾನು ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯಗಳು ವರ್ಲ್ಡ್ನಲ್ಲೇ, ಪ್ರಪಂಚದಲ್ಲೇ ಕರಾಟೆಯಲ್ಲಿ ದಿ ಬೆಸ್ಟ್ ಡೆಮಾನ್ಸ್ಟ್ರೇಟರ್ ಅಂತ ಹೇಳಿ ಅಂತ ಮಾಸ್ಟರ್ಲಿ ಕರಾಟೆ ತರಬೇತಿ ಗಂಗಾವತಿಯ ಜಬೀಲವರು ಮಾಡ್ತಾರೆ ಅಂದ್ರೆ ಅವ್ರು ಯಾರಿಗಾದ್ರೂ ಹೆದರಬೇಕಾಗಿಲ್ಲ. ಒಂದು ಸೌಭಾಗ್ಯ ಮತ್ತು ಇಲ್ಲಿ ಈ ಮುಂದಿನ ದಿನಮಾನದಲ್ಲಿ ಇನ್ನು ಈ ಪ್ರತಿಭೆಯನ್ನು ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಜನರಿಗೆ ಒಂದು ಕೊಡ್ತಕ್ಕಂಥ ಕೆಲಸವನ್ನು ಈ ಭಾಗದ ಯೋಜನೆಯನ್ನು ಮಾಡಿದ್ದಾರೆ ಗಂಗಾವತಿ ಸ್ನೇಹಿತರು. ನಿಜವಾಗ್ಲೂ ಇದು ಅವರೆಲ್ಲರಿಗೂ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಿಂದ ಇವತ್ತು ಭಾಳ ಯಶಸ್ವಿ ಆಗಬೇಕು. ನಮ್ಮ ಗಂಗಾವತಿ ನಗರದಲ್ಲಿ ಯಾವುದೇ ತೊಂದರೆಗಳು ಇಲ್ಲಿ ಆಗಲಾರದಂಗೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಾವೆಲ್ಲರೂ ಈ ಕ್ರೀಡೆಯನ್ನು ಅನುಭವಿಸಿ ಇವತ್ತು ಆ ಕ್ರೀಡೆಯ ಪ್ರತಿಭೆಯನ್ನು ನಾವು ತೋರಿಸ್ಬಿಟ್ರೆ ಇದು ಮುಂದಿನ ದಿನಮಾನದಲ್ಲಿ ಇದು ಗಂಗಾವತಿ ಅವರು ನಮ್ಮ ಸ್ನೇಹಿತರು ಹೇಳಿದಂಗೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಗ್ತಕ್ಕಂಥ ಒಂದು ಯೋಗ್ಯತೆ ಕೂಡ ನಮ್ಮ ಗಂಗಾವತಿ ನಗರಕ್ಕಿದೆ. ಅದರಿಂದ ಈಗ ನಾವೆಲ್ಲರೂ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಇಲ್ಲಿ ನಮ್ಮ ಶ್ರೀಲಂಕಾದಿಂದ ಮತ್ತು ಬಂದಿರತಕ್ಕಂಥ ಕರಾಟೆ ಟೀಚರ್ಸ್ ಆಗಲಿ ಮತ್ತು ಎಲ್ಲ ಕ್ರೀಡಾಪಟುಗಳಿಗೆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಯಾಕಂದರೆ ಇವತ್ತು ಸಮಯ
ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗಾಗಿ ವಾಲಿಬಾಲ್ ಪಂದ್ಯಾವಳಿಯನ್ನು ನಗರದ ಪಬ್ಲಿಕ್ ಕ್ಲಬ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಂಡದ ಸದಸ್ಯರು ಹಾಗೆಯೇ ಮುಂದಿನ ತಯಾರಿ ನನ್ನ ಈ ಒಂದು ವಾಲಿಬಾಲ್ ಪಂದ್ಯಾವಳಿ ಅಧ್ಯಕ್ಷರಾದಂಥ ನಾರಾಯಣ್ ಗೌಡವರು ಟೀಮನ್ನು ರೆಡಿ ಇಟ್ಕೋಬೇಕು. ತಂಡಗಳ ತಯಾರಿ ಬುಲ್ಸ್ ವರ್ಸಸ್ ಡ್ರ್ಯಾಗನ್ ತಂಡದ ನಾಯಕರು ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಪಬ್ಲಿಕ್ ಕ್ಲಬ್ ಆವರಣದಲ್ಲಿ ಸಾರ್ವಜನಿಕರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ವಾಲಿಬಾಲ್ ಪಂದ್ಯಾವಳಿಯನ್ನು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಅನೂಪ್ ಶೆಟ್ಟಿ ಅವರು ಚಾಲನೆ ನೀಡಿದರು. ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಪಿ ಅವರು ಯುವಕರು ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು, ದುಶ್ಚಟಗಳನ್ನು ಬಿಟ್ಟು ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮ ಆಟಗಾರರಾಗಿ ಬೆಳೆಯಬಹುದು ಹಾಗೂ ಆರೋಗ್ಯದಿಂದ ಜೀವನ ನಡೆಸಲು ಸುಲಭವಾಗುತ್ತದೆ ಎಂದರು. ಈ ವೇಳೆ ಡಿವೈಎಸ್ಪಿ ಎಸ್ಎಂ ಸಂದಿಗ್ವಾಡ, ಸಿಪಿಐ ದೀಪಕ್ ಭೂಸರೆಡ್ಡಿ, ನಗರ ಪಿಐ ರಾಜ್ಕುಮಾರ್ ವಾಜಂತ್ರಿ, ಗ್ರಾಮೀಣ ಪಿಎಸ್ಐ ಪ್ರಕಾಶ್ ಮಾಳೆ ಉಪಸ್ಥಿತರಿದ್ದರು. ನಾವು ಮುಕ್ತವಾಗಿ ಬೇರೆ ಬೇರೆ ತಂಡಗಳಿಗೆ ಅವಕಾಶ ಕೊಡ್ಬೋದು, ಆದರೆ ಅಂಥ ಸಂದರ್ಭದಲ್ಲಿ ನಿಮ್ದು ಆಲ್ರೆಡಿ ಟೀಮ್ ರೆಡಿಯಾಗಿರ್ತದೆ, ಎಲ್ಲರೂ ನಿಮಗೆ ಗೊತ್ತಿರ್ತಾರೆ, ಯಾರು ಎಲ್ಲಿ ಆಟ ಆಡ್ತಾರೆ, ಯಾರು ಹೆಂಗೆ ಆಟ ಆಡ್ತಾರೆ, ಯಾರ ಜೊತೆ ಹೆಂಗೆ ಕೋಆರ್ಡಿನೇಷನ್ ಆಗಬೇಕು ಎಲ್ಲ ರೆಡಿ ಇರ್ತದೆ. ಸೊ ಅದು ನಮ್ಗೆ ಬೇಡ. ನಮಗೆ ಎಂಟೈರ್ ಟೀಮು 6 ಜನ, 6 ಬೇರೆ ಬೇರೆ ಕಡೆಯವರು, ಬೇರೆ ಬೇರೆ ಏನು ಬ್ಯಾಕ್ಗ್ರೌಂಡ್ ಇರೋರನ್ನ 6 ಜನ ನಾವು ಕೊಡ್ತೀವಿ. ನೀವು ಟೀಮ್ ಕಟ್ಟಿ ಬೆಳೆಸೋದು ನಿಮ್ಮ ಕೈಲಿದೆ. ಸೊ ಇಲ್ಲಿ ಆಟ ನೋಡಿ ಗೆಲ್ಬೇಕಂತ ಹೇಳಲ್ಲ, ಇಲ್ಲಿ ಮೇನ್ ಒಗ್ಗಟ್ಟಿರಬೇಕು, ಕೋಆರ್ಡಿನೇಷನ್ ಇರಬೇಕು, ನಿಮ್ಮಲ್ಲಿ ಹೊಂದಾಣಿಕೆ ಬರಬೇಕು. ಯಾಕೆ ಸಮಾಜದಲ್ಲಿ ಒಗ್ಗಟ್ಟಿಲ್ಲ. ನಾವು 6 ಜನರಲ್ಲಿ ಜೊತೆಗೂಡಿ ಒಂದು ಆಟ ಆಡಕ್ಕೆ ಬರಲಿಲ್ಲ ಅಂದರೆ, ಒಂದು ಊರಲ್ಲಿ ಹೆಂಗೆ ನಾವು ಜೊತೆಗೂಡಿ ಬಾಳ್ತೀವಿ, ಒಂದು ಪಟ್ಟಣದಲ್ಲಿ ಹೆಂಗೆ ಬಾಳ್ತೀವಿ, ಒಂದು ಸಮಾಜದಲ್ಲಿ ಹೆಂಗೆ ಇರ್ತೀವಿ. ಎರಡನೇ ಉದ್ದೇಶ ಅಂದರೆ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸುವಂಥದ್ದು. ನಾನು ಹೋದಾಗ ನೋಡ್ತಾ ಇರ್ತೀನಿ, ಭಾಳಷ್ಟು ಯುವಕರು ಅಲ್ಲೆಲ್ಲೋ ಅಂಗಡಿ ಮುಗ್ಗಟ್ಟಲ್ಲಿ ಅಲ್ಲಿ ಇಲ್ಲಿ
ಖಾಲಿ ಕೂತ್ಕೊಂಡಿರ್ತಾರೆ. ಅದರ ಬದಲು ಯಾವುದಾದ್ರು ಒಂದು ಆಟದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರೆ ಅವರ ಏನು ಮೆಂಟಲ್ ಹೆಲ್ತ್ ಆಗಲಿ ಫಿಸಿಕಲ್ ಹೆಲ್ತ್ ಆಗಲಿ ಇಂಪ್ರೂವ್ ಆಗ್ತದ್ರ ಜೊತೆ ಸಾಮಾಜಿಕವಾಗಿ ಅವರು ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಈ ಒಂದು ಆಸಕ್ತಿಯನ್ನು ಬೆಳೆಸಬೇಕು ಅನ್ನೋದೊಂದು ಉದ್ದೇಶ. ಇವೆಲ್ಲರ ಹೊರತಾಗಿ ನಮ್ಮ ಏನು ಪ್ರತಿಭೆಗಳಿಗೆ, ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡೋಣ, ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡೋಣ ಅನ್ನೋದು ಸಹ ಒಂದು ನಮ್ಮ ಗುರಿ. ಇವೆಲ್ಲಕ್ಕಿಂತ ಮೇಲೆ ಯುವಕರ ಮತ್ತು ಪೊಲೀಸರ ಬಾಂಧವ್ಯ ಬೆಳೀಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ಮುಂದೂಡಿಕೆ. ನಗರಸಭೆಯ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವಂತ ಹಣದಿಂದ ಬೋರ್ವೆಲ್ ಅಳವಡಿಕೆ. ಮತ್ತು ಪೊಲೀಸ್ ಇಲಾಖೆಯಿಂದ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ. ಮುಂದಿನ GSPN ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.